छात्रों, आप सबको मेरा नमस्कार। मैं रामकृष्ण हूँ। विद्यार्थिगळे, मंगलूरु विश्वविद्यालयದ फर्स्ट सेमिस्टर BCom हिंदी लैंग्वेज NEP ಪ್ರಕಾರ ಏನು ಸಿಲೆಬಸ್ ಇದೆ, ಆ ಸಿಲೆಬಸ್ ಪ್ರಕಾರ 1 ಮಾರ್ಕ್ ಕ್ವೆಶ್ಚನ್ಸ್ ಏನೆಲ್ಲ ಬರಬಹುದು ಅದನ್ನೆಲ್ಲ ನಾನು ಒಂದು ಕಡೆ ಲಿಸ್ಟ್ ಮಾಡಿದ್ದೀನಿ. ಮತ್ತು ಆ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ತಿಳ್ಕೊಂಡ್ರೆ ನೀವು 16ನಲ್ಲಿ 10 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು. आप आसानी से 10 अंक ले सकते हैं. इसलिए मैंने आपको ये सारे प्रश्न और उन सभी प्रश्नों के लिए उत्तर देने का प्रयास कर रहा हूँ. अब देखेंगे, आपके लिए कुल 8 पार्ट है. ಒಟ್ಟು 8 ಪಾಠಗಳಿದೆ. ಇಲ್ಲಿ 1 ಮಾರ್ಕ್ ಕ್ವೆಶ್ಚನ್ಸ್ 10 ಕೇಳೋದ್ರಿಂದ 8 ಪಾಠಗಳಲ್ಲಿ ಕ್ವೆಶ್ಚನ್ಸನ್ನು ಕೇಳ್ತಾರೆ. आप किसी भी पार्ट को छोड़ नहीं सकते. ಅಂದರೆ ನೀವು ಯಾವ ಲೆಸನನ್ನು ಬಿಡೋ ಹಾಗಿಲ್ಲ. ನಾನು ಇಷ್ಟನ್ನು 3 ಓದ್ಕೊಳ್ತೀನಿ, ಒಂದೊಂದು ಬಿಟ್ಬಿಡ್ತೀನಿ, ಹಾಗೆಲ್ಲ ಮಾಡೋ ಹಾಗಿಲ್ಲ. किसी भी पार्ट से वे प्रश्न पूछ सकते हैं. इसका मतलब है हर एक पार्ट से एक ना एक प्रश्न ज़रूर रहता है. ಮತ್ತು ಈಸಿ ನಿಮಗೆ ಸ್ಕೋರ್ ಮಾಡೋದು, ಯಾಕಂದರೆ ಇದು 1 ವರ್ಡ್ ಅಥವಾ ಒಂದು ಸೆಂಟೆನ್ಸಲ್ಲಿ ಆನ್ಸರ್ ಮಾಡೋ ಥರ ಇರುತ್ತೆ. आप आराम से 10 अंक ले सकते हैं. ಸೊ ಪ್ರತಿಯೊಬ್ಬರ ಫಸ್ಟ್ ಪ್ರಿಫರೆನ್ಸ್ ಏನಿರಬೇಕು, ಈ 1 ಮಾರ್ಕ್ ಕ್ವೆಶ್ಚನ್ಸ್ ಏನಿದೆಯಲ್ಲ, ಇದೊಂದು 40 ಕ್ವೆಶ್ಚನ್ಸ್ ಇದೆ. ಎಷ್ಟನ್ನ ಕಲ್ತ್ಕೊಂಡ್ರೆ ಆಲ್ಮೋಸ್ಟ್ ನೀವೊಂದು 10ಕ್ಕೆ 10ನ ಸ್ಕೋರ್ ಮಾಡೋ ಕಾನ್ಫಿಡೆನ್ಸ್ ನಿಮಗೆ ಡೆಫಿನೆಟ್ ಆಗಿ ಬರುತ್ತೆ. एक एक करके देखेंगे. एक शब्द या वाक्य में उत्तर लिखिए ಅಂತ ಅಲ್ಲಿ ಕೇಳಿರ್ತಾರೆ. बातचीत निबंध के निबंधकार कौन है? एक प्रश्न होगा, बातचीत निबंध के निबंधकार कौन है? ಇದೊಂದು ನೆನಪಿಟ್ಕೊಳ್ಳಿ. ಒಟ್ಟು 8 ಪಾಠದಲ್ಲಿ ಮಿನಿಮಮ್ 1 ಅಥವಾ 2 ಕ್ವೆಶ್ಚನ್ आथर यारू ಅಂತ ಕೇಳ್ತಾರೆ. लेखक के बारे में इसका मतलब है उनका नाम पूछते हैं. बातचीत निबंध के निबंधकार कौन है? गौरा इसके रचनाकार कौन है? ಆ ಥರ ಏನು ಬೇಕಾದ್ರೂ ಕೇಳ್ಬೋದು. ಸೊ ಮಿನಿಮಮ್ 1 or 2 ಕ್ವೆಶ್ಚನ್ಸ್ ನಿಮಗೆ ಇದರಿಂದ ಬಂದೇ ಬರೋದ್ರಿಂದ ಸೊ ಎಲ್ಲ ಪಾಠದ ಹೆಸರು ಗೊತ್ತಿರಬೇಕು, ಮತ್ತು ಆಥರ್ ಯಾರು, ಲೇಖಕ್ कौन है, लेखिका कौन है, उनका नाम भी आपको पता होना ज़रूरी है. फर्स्ट क्वेश्चन क्या है? बातचीत निबंध के निबंधकार कौन है? बालकृष्ण भट्ट. ಬಾಲಕೃಷ್ಣ ಭಟ್. ನೋಡಿ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಬಾರ್ದು, ಕರೆಕ್ಟಾಗಿ ಬರೀರಿ. ಯಾಕಂದರೆ 1 ಮಾರ್ಕ್ ಕ್ವೆಶ್ಚನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ನಿಮಗೆ 0 ಮಾರ್ಕ್ಸ್ ಸಿಗುತ್ತೆ, ಮಾರ್ಕ್ಸ್ ಸಿಗೋದಿಲ್ಲ. ಓಕೆ, ಸೊ बालकृष्ण भट्ट आप नाम याद रखिए. सेकेंड वन, अनेक प्रकार की शक्तियों में सबसे बड़ी शक्ति कौन सी है? यहाँ शक्ति के बारे में बताते हैं. लेखक शक्ति के बारे में बताते समय सबसे बड़ी यहाँ किसके बारे में बता रहे हैं? बातचीत ಅಂದ್ರೆ ಮಾತುಕತೆ ಬಗ್ಗೆ. ಅಂದ್ರೇನು? वाक शक्ति. वाक ಅಂದ್ರೆ ಮಾತು ಅಂತ. अनेक प्रकार की शक्तियाँ हैं, उसमें एक सबसे बड़ी शक्ति कौन सी है? वह है वाक शक्ति. वाक अंद्रेनु मातनाडुव शक्ति सबसे बड़ी शक्ति कहलाती है. सो पाठद रिलेटेड इरोद्रिंद नीवु ईजियागी नेनपिट्कोबहुदु. आप इसे आसानी से याद रख सकते हैं. किसने 16 वर्षों तक मनुष्य का मुख भी नहीं देखा था? यहाँ एक कहानी बताते हैं रॉबिन्सन क्रूज़ो की, जिसने 16 वर्षों तक बात ही नहीं की थी. ಅಲ್ಲೊಂದು ಸ್ಟೋರಿ ಹೇಳ್ತಾರೆ. ಅಂದರೆ ನಾವು ಜನರ ಜೊತೆ ಬೆರೀಲಿಲ್ಲ ಅಂದರೆ, ಮಾತಾಡಲಿಲ್ಲ ಅಂದರೆ ನಮಗೆ ಮಾತು ಬರೋದೇ ಇಲ್ಲ ಅಂತ ಹೇಳಬೇಕಾದ್ರೆ ಅವ್ರು ಇದನ್ನು ಕತೆ ಹೇಳ್ತಾರೆ. रॉबिन्सन क्रूज़ो 16 ईयर्सವರೆಗೂ ಯಾರ ಮುಖಾನೂ ನೋಡಿರಲಿಲ್ಲ. ಆಮೇಲೆ वह आदमी कैसे बोल सकता है? माताड़ोदಕ್ಕೆ साध्यना? क्योंकि भाषा हम समाज से सीखते हैं. अगर हम समाज से दूर रहते हैं तो हम बात नहीं कर सकते. ಅದನ್ನೇ ಇಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ತಾ ಹೇಳ್ತಾರೆ. ರಾಬಿನ್ಸನ್ ಕ್ರೂಝೋ 16 ವರ್ಷೋं तक 16 ईयर्सವರೆಗೂ ಯಾರ ಮುಖಾನೂ ನೋಡಿರಲಿಲ್ಲ. सो उत्तर क्या है? रॉबिन्सन क्रूज़ो. कहाँ के लोगों में बात करने का एक हुनर है? हुनर का मतलब क्या है? ಟ್ಯಾಲೆಂಟ್. ಕುछ लोगों में बात करने का हुनर होता है. ಅಂದರೆ ಟ್ಯಾಲೆಂಟ್ ಇರುತ್ತೆ, ಎಲ್ಲರೂ ಮಾತಾಡೋಕ್ಕೆ ಸಾಧ್ಯ ಇಲ್ಲ. तो किस देश के लोगों में या कहाँ के लोगों में, ಎಲ್ಲಿಯ ಜನರಲ್ಲಿ ಈ ಟ್ಯಾಲೆಂಟ್ ಜಾಸ್ತಿ ಇರುತ್ತೆ? यहाँ लेखक बालकृष्ण भट्ट जी बताते हैं, यूरोप के लोगों में यह हुनर ज़्यादा है. ಯುರೋಪಿನ ವಾಸಿಗಳಲ್ಲಿ ಈ ಪ್ರತಿಭೆ, ಈ ಟ್ಯಾಲೆಂಟ್ ಅನ್ನೋದು ಜಾಸ್ತಿ ಇರುತ್ತೆ. ಅದಕ್ಕೆ ನೋಡಿ ನಮ್ಮ ದೇಶಕ್ಕೆ ಬಂದು ವ್ಯಾಪಾರ ಮಾಡಿ ಎಲ್ಲ ಮಾಡಿ ನಮ್ಮನ್ನೆಲ್ಲ ಮೋಸ ಮಾಡಿ ಎಷ್ಟು ಆಳ್ವಿಕೆ ನಡೆಸಿದ್ರಲ್ವ. ಕೇಸೆ ಅವರು ವ್ಯಾಪಾರ ಎಲ್ಲ ಮಾಡ್ತಿದ್ರು. ವ್ಯಾಪಾರ ಮಾಡಬೇಕಾದ್ರೆ ಅವರು ತಮ್ಮ ಮಾತಿನಿಂದ ನಮ್ಮನ್ನು ಮೋಡಿ ಮಾಡಿದ್ದಾರೆ, ಹಾಗೆ ದೇಶವನ್ನು ಆಡಳಿತ ನಡೆಸಿದ್ದಾರೆ ಅಲ್ವಾ. यूरोप के लोगों में बात करने का हुनर होता है. परमार्थ का एकमात्र सोपान क्या है? अगर आपको परमार्थ प्राप्त करना चाहते हैं तब
उसके लिए सोपान ಅಂದರೆ ಸ್ಟೆಪ್ಸ್ ಯಾವುದು, ಏನನ್ನು ನೀವು ಮಾಡಬೇಕಾಗಿದೆ, ಅಪ್ನೆ ಆಪ್ ಸೆ ಬಾತ್ಚೀತ್ ಕರ್ನಾ. ಬೇರೆಯವ್ರ ಜೊತೆ ನಾನು ಮಾತಾಡ್ತೀನಿ, ನನಗೆ ಖುಷಿಯಾಗುತ್ತೆ, ನನಗೆ ಮೋಕ್ಷ ಸಿಗುತ್ತೆ, ಏನಿಲ್ಲ. ನೀವು ನಿಮ್ಮೊಂದಿಗೆ ಮಾತಾಡಬೇಕು. ಅಂದರೆ ನೀವೇ ಬೆಸ್ಟ್ ಪರ್ಸನ್. ಮೊದಲು ನೀವು ನಿಮ್ಮೊಂದಿಗೆ ಮಾತಾಡೋದನ್ನು ಕಲಿಬೇಕು. ಬೇಕೇತೆ ಹೇ परमार्थ का एकमात्र सोपान क्या है, अपने आप से बातचीत करना. ವಿವೇಕಾನಂದರು ಅದೇ ಮಾತು ಹೇಳಿದ್ದಾರೆ. ಅಂದರೆ ನೀವು ಮೊದಲು ಏನಾದರೂ ನಿಮ್ಮ ಜೊತೆ ನೀವು ಮಾತಾಡಲಿಲ್ಲ ಅಂದರೆ ಒಬ್ಬ ಬೆಸ್ಟ್ ಪರ್ಸನನ್ನು ಮೀಟ್ ಮಾಡೋದನ್ನೇ ನೀವು ಕಳ್ಕೊಳ್ತೀರಾ ಅಂತ, ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ತೀರಾ ಅಂತ. ಸೊ ಅಪ್ನೆ ಆಪ್ ಸೆ ಬಾತ್ಚೀತ್ ಕರ್ನಾ ಹೇ ಅಂದರೆ ನಿಮ್ಮೊಂದಿಗೆ ನೀವೇ ಮಾತಾಡಬೇಕು ಅನ್ನೋ ಅರ್ಥ. ಸೊ ಸಮಜ್ ಮೇ ಆಯಾ ಹೇನಾ. ಸೊ ಈಗ ಸೆಕೆಂಡ್ ಲೆಸನ್ಗೆ ಹೋಗೋಣ. ಫಸ್ಟ್ ಲೆಸನ್ ಗೊತ್ತಾಯಿತು, ಬಾತ್ಚೀತ್. ಲೇಖಕ ನಾಮ್ ಭಿ ಪತಾ ಚಲಾ ಹೇ ಬಾಲಕೃಷ್ಣ ಭಟ್. अब दूसरा निबंध है. ಇಲ್ಲಿ ಬರೋದಿಲ್ಲ, ಎಸ್ ಬರೋದ್ರಿಂದ निबंध. भाई निबंध के निबंधकार कौन है? किसने लिखा है भाई निबंध? आचार्य रामचंद्र शुक्ल. इन्होंने चिंतामणि नामक एक ಗ್ರಂಥ ಮೇ ये सारे निबंध लिखे हैं. ಈ ಎಲ್ಲ ಎಸ್ಸೆಗಳನ್ನು ಬರೆದಿದ್ದಾರೆ, ಪ್ರಬಂಧಗಳು ಅಂತ ಹೇಳ್ತೀವಿ. ಲಿಖನೆ ವಾಲೆ ಹೇ ಆಚಾರ್ಯ ರಾಮಚಂದ್ರ ಶುಕ್ಲ. ಪ್ರಸಿದ್ಧ ನಿಬಂಧಕಾರ ಹೇ, ತುಂಬ ಅಂದರೆ ಈ ಮನೋವಿಕಾರಗಳ ಬಗ್ಗೆ ನಿಬಂಧಗಳನ್ನು ಬರೆದಿರೋರಲ್ಲಿ ಇವರು ಎಕ್ಸ್ಪರ್ಟ್. ಅಷ್ಟೊಂದು ಚೆನ್ನಾಗಿದೆ. ಚಿಂತಾಮಣಿ ನಾಮಕ್ಕೆ ಕಿತಾಬ್ ಮೇ ये निबंध संग्रहित है. सो भाई निबंध ಹೆಸರು ಗೊತ್ತಾಯಿತು, लेखक का नाम भी पता चला, आचार्य रामचंद्र शुक्ल. भय का विषय कितने रूपों में प्रकट होता है? ಈ ಭಯ ಅನ್ನೋದು ಎಷ್ಟು ಥರದಲ್ಲಿರ್ಬೋದು, कितने रूपों में हो सकता है? 2 ರೂಪों में हो सकता है. 2 ಎಂದು ಸಾಧ್ಯ ಭಯ, ಅಸಾಧ್ಯ ಭಯ. ಸಾಧ್ಯ ಭಯ ಅಂದರೆ ಆ ಭಯದಿಂದ ನಾವು ಹೊರಗಡೆ ಬರಬಹುದು, ಅಸಾಧ್ಯ ಭಯದಿಂದ ಹೊರಗಡೆ ಬರೋಕ್ಕಾಗಲ್ಲ. ಸಾಧ್ಯ ಭಯದಿಂದ ನಾವು ಎಸ್ಕೇಪ್ ಆಗಬಹುದು. ಸಾಧ್ಯ ಭಯ, ಅಸಾಧ್ಯ ಭಯ, ಇಲ್ಲಿ ಬೇರೆ 2 ರೂಪಗಳನ್ನು ಮಾತ್ರ ಕೇಳಿದ್ದಾರೆ. ಸೊ ಭಯ के कितने रूप है? 2 रूप, एक साध्य और एक असाध्य. वहाँ आपको सिर्फ उत्तर लिखना है 2. भय व्यक्ति के स्वभाव का अंग बनने पर क्या कहलाता है? अगर भय ನಿಮ್ಮಲ್ಲಿ ಭಯ ಅನ್ನೋದಿದೆ, ಅದು ನಿಮ್ಮ ಸ್ವಭಾವ ಆಗಿಬಿಟ್ರೆ, किसी का वो स्वभाव ही बन गया, नेचर ही बन गया, तब उसे हम कहते हैं ಕಾಯರತ. ಕಾಯರತ ಅಂದ್ರೇನು? ಹೇಡಿತನ, ಕವರ್ಡ್ನೆಸ್ ಅಂತೀವಲ್ಲ. ಅಂದರೆ ಒಬ್ಬ ಹೇಡಿ ಅಂತ ಅನ್ನಿಸ್ಕೊಳ್ತಾನೆ. ನೀವು ಎಲ್ಲದಕ್ಕೂ ಹೆದರ್ತಾ ಇದ್ರೆ, ಏನು ನೀನು ಹೇಡಿಯಾಗಿದೆಯಾ ಅಂದರೆ ಎಲ್ಲದಕ್ಕೂ ಹೆದರ್ತೀಯಾ ಅಂತ ಆಗುತ್ತೆ. ತೋ ಭೈ ಹಮಾರ ಸ್ವಭಾವ ನಹಿ ಬನ್ನ. ಭಯ ಆಗ್ಬೋದು, ಆದರೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅದು ಹೋಗಿಬಿಟ್ರೆ, ಸ್ವಲ್ಪ ಸಮಯದಲ್ಲಿ ನಾವು ಕಾಯರಲ್ಲ, ಹೇಡಿಗಳಲ್ಲ. ಅಗರ್ ಹಮಾರ ಸ್ವಭಾವ ಹಿ ಭಯ ಕಾ ಹುವಾ तो हम कायर कहलाते हैं. ಜನ ನಮ್ಮನ್ನು ಹೇಡಿ ಅಥವಾ ಕಾಯರ್ ಅಂತಾರೆ. ಕಾಯರ್, ಕಾಯರತ. ಕಾಯರತ ಅಂದರೆ ಹೇಡಿತನ. ಸೊ ಅರ್ಥ ನೆನಪಲ್ಲಿ ಇಟ್ಕೊಳ್ತೀರಲ್ವ ಇದನ್ನು. किन में भय ज़्यादा समय तक रहता है? अब भय किन में ज़्यादा समय तक? ಭಯ ಅನ್ನೋದು ಹೆಚ್ಚು ಹೊತ್ತು ಯಾರಲ್ಲಿರುತ್ತೆ? जंगल के वासियों में, जो जंगल में वास करते हैं ना, उनमें ज़्यादा समय तक भय रहता है. ನಿಮಗೆ ಆಶ್ಚರ್ಯ ಆಗ್ಬೋದು, ಕಾಡಿನಲ್ಲಿರೋ ಜನರು ತುಂಬ ಧೈರ್ಯವಾಗಿರ್ತಾರೆ, ಬೇಟೆ ಎಲ್ಲ ಆಡ್ತಾರೆ ಪ್ರಾಣಿಗಳ ಜೊತೆ. ಫಿರ್ ಭಿ ವೇ ಹಮ್ಸೆ ज़्यादा डरते हैं. ಅದಕ್ಕೆ ಯಾರಾದರೂ ನಗರದವರು ಅಲ್ಲಿಗೆ ಹೋದರೆ ಡೈರೆಕ್ಟಾಗಿ ಅವರು ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ. क्योंकि वे डरते हैं, वे ज़्यादा डरते हैं. डरने का मतलब है उनमें क्या ज़्यादा है? भय. भय किसमें ज़्यादा है? जंगल के वासियों में. अब मनुष्य किससे ज़्यादा डरता है? ಮುಂಚೆ ಭೂತ ಪ್ರೇತಗಳಿಂದ ಹೆದರ್ತಾ ಇದ್ರಲ್ವಾ, ಈಗ ಯಾವುದರಿಂದ ನೋಡಿ ಹೆಚ್ಚು ಹೆದರ್ತಾರೆ? ಕಿಸ್ಸೆ ज़्यादा डरता है? ಮನುಷ್ಯ से ही डरता है. ಮನುಷ್ಯನ ನೋಡೇ ಹೆಚ್ಚು ಹೆದರ್ತಾ ಇದ್ದಾನಂತೆ ಈಗ. ಸೊ ಯಾಕಂದರೆ ಯಾವ ರೀತಿ ಮೋಸ ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ವಲ್ಲ, इसलिए सबसे ज़्यादा मनुष्य से ही डरता है. नेक्स्ट ಈಗ 2 पाठ ಆಯ್ತಲ್ಲ, 3ನೇ निबंध ನೋಡೋಣ. तीसरा निबंध देखेंगे. गौरा रेखा चित्र के रचनाकार कौन है? गौरा एक रेखा चित्र है, स्केच ಅಂತ ಹೇಳ್ತೀವಿ. इसके रचनाकार ಬರೆದಿರೋದು ಯಾರು? महादेवी वर्मा इसके रचनाकार है. गौरा किस प्रकार की विधा है? ಅಂದರೆ ಯಾವ ಥರದ ನಿಬಂಧ, ಕಹಾನಿನ ಅಥವಾ ಪ್ರವಾಸ ಕಥನ ಏನಿರ್ಬೋದು. ವಹ ಏಕ್ ರೇಖಾ ಚಿತ್ರ ಹೇ, ಸ್ಕೆಚ್. ಅಂದರೆ ಯಾವ ಘಟನೆ ಆಗಿರುತ್ತೋ ಆ್ಯಸ್ ಇಟ್ ಈಸ್ ಬರೀತಾರಲ್ಲ, ಉಸೆ ಹಮ್ ಸ್ಕೆಚ್ ಬೋಲ್ತೆ ಹೇ. ಯಹ ಏಕ್ ರೇಖಾ ಚಿತ್ರ ಹೇ. यहाँ वर्णन ज़्यादा होता है. जैसे गाय का वर्णन करती है तो गाय हमारे सामने आ जाती है. ನಮ್ಮ ಕಣ್ಣು ಮುಂದೆ ಆ ಹಸು ಇದೆಯೇನೋ, ಗೌರಾನ ನಾವು ನೋಡ್ತಾ ಇದ್ದೀವಿ ಅನ್ನೋ ಫೀಲ್ ನಮಗೆ ಬರುತ್ತೆ. ಗೌರ यहाँ
गौरा रेखा चित्र के रचनाकार महादेव वर्मा है। यह एक रेखा चित्र है। विधा ಅಂದರೆ ಟೈಪ್, ಯಾವ ರೀತಿಯದ್ದು रचने। गौरा का पूरा नाम क्या था? गौरांगिनी। गौरा का पूरा नाम गौरांगिनी, फुल ನೇಮ್ ಏನು? गौरांगिनी। गौरा के बछड़ा, बछड़ा ಅಂದ್ರೆ ಅದಕ್ಕೆ ಕರು ಆಗುತ್ತಲ್ಲ, ಕರು ಹುಟ್ಟುತ್ತಲ್ಲ, उसका क्या नाम रखा गया? लालमणि। ಲಾಲ್ಮಣಿ, ಇದು ಗೌರ ಬಿಳಿ ಇತ್ತು, ಇದು ಕೆಂಪಿದ್ದಾಗಿ ಇದಕ್ಕೆ ಲಾಲಮಣಿ ಅಂತ ಹೆಸರು ಕೊಡ್ತಾರೆ। ಅದು ಬಿಳಿ ಇದ್ದಿದ್ದಾಗಿ ತಾಯಿಗೆ ಗೌರಾಂಗಿನಿ ಅಂತ ಹೆಸರಿಟ್ಟಿರ್ತಾರೆ। ಗಾಯ್ ಕೋ ಕ್ಯಾ ಖಿಲಾಯಿ ಗಯಿ ಥಿ, ಆ ಹಸುಗೆ ಏನನ್ನು ತಿನ್ನಿಸಿದ್ರು? ಕಿಸ್ನೆ ಕ್ಯಾ ಖಿಲಾಯಿ ಥಿ? ಗ್ವಾಲೆನೆ ಸುಯಿ ಖಿಲಾಯಿ ಥಿ। ಸುಯಿ ಅಂದ್ರೇನು? ಸೂಜಿ, ನೀಡಲನ್ನು ತಿನ್ನಿಸಿರ್ತಾನೆ। ನಿಮಗೆ ಈ ಪಾಠ, ಈ ಕ್ವೆಶನ್ಸ್ ಬರೀ 1 ಮಾರ್ಕ್ ಕ್ವೆಶನ್ಸಿಂದ ಹೇಗೆ ಸ್ಟೋರಿ ಅರ್ಥ ಆಗ್ಬೋದು, ಏನಿದೆ ಅಂತ ನೋಡಬೇಕಾದ್ರೆ ನಾನು ಈ ಪ್ರತಿಯೊಂದು ಪಾಠದ್ದು ವಿಡಿಯೋಗಳನ್ನು ಮಾಡಿದ್ದೀನಿ। ಆ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೀವು ಅದನ್ನು ನೋಡಿದರೆ ನಿಮಗೆ ಲಾಂಗ್ ಆನ್ಸರ್ಸ್, ಸಂದರ್ಭ ಎಲ್ಲ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ। ನಾನು ಅದರದ್ದು ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಇಡೀ ಫೋಲ್ಡರ್ದನ್ನು ಲಿಂಕ್ ಹಾಕಿರ್ತೀನಿ, ನೀವು ಅದರಲ್ಲಿ ವಿಡಿಯೋಸ್ಗಳನ್ನೆಲ್ಲ ನೋಡಬಹುದು। ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡೋದಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ। ಗಾಯ್ ಕೋ ಕ್ಯಾ ಖಿಲಾಯಿ, ಖಿಲಾನ ಅಂದರೆ ತಿನ್ನಿಸುವುದು, ಖಾನ ತಿನ್ನುವುದು, ಖಿಲಾನ ತಿನ್ನಿಸುವುದು। ಖಿಲಾಯಿ ಗಯಿ ಥಿ ಸುಯಿ, ಸುಯಿ ಅಂದರೆ ಸೂಜಿ, ನೀಡಲ್। ಕುಟಜ್ ನಿಬಂಧ ಕೆ ರಚನಾಕಾರ ಕೌನ್ ಹೇ? ನೆಕ್ಸ್ಟ್ ಒನ್ ಕುಟಜ್, ಇಲ್ಲೊಂದು ಪೌಧ, ಇದೊಂದು ಅಂದರೆ ಪ್ಲ್ಯಾಂಟ್, ಇದು ಕುಟಜ್ ಅನ್ನೋದು। इसके रचना का, ಈ ನಿಬಂಧದ ರಚನೆ ಮಾಡಿರೋದು ಯಾರು? किसने रचना की है? हजारी प्रसाद द्विवेदी। रचनाकार का नाम क्या है? हजारी प्रसाद द्विवेदी। ಕುಟಜ್ ಕಿಸ್ ಪ್ರಕಾರ का ನಿಬಂಧ है? ನಿಬಂಧದಲ್ಲಿ ಬೇರೆ ಬೇರೆ ಥರ ಇದೆ, ವಿಚಾರಾತ್ಮಕ ಹಾಗೆ ಹೀಗೆ ವರ್ಣನಾತ್ಮಕ। ಇದು ललित निबंध है। इस निबंध की विधा क्या है? ललित निबंध है। ಕುಟಜ್ ವಾಸ್ತವ में क्या है? ಏನಿದು ಕುಟಜ್? एक पौधा है, ಒಂದು ಪ್ಲ್ಯಾಂಟ್, ಇದು ಒಂದು ಶಾರ್ಟ್ ಆಗಿ ಬೆಳೆಯುತ್ತೆ, ತುಂಬ ಚಿಕ್ಕದಾಗಿರುತ್ತೆ। यह एक पौधा है। ಕುಟಜ್ ಕहाँ ಪಾಯಾ ಜಾತಾ है? ಶಿವಾಲಿಕ್ में, ಹಿಮಾಲಯದ ಶ್ರೇಣಿಗಳಲ್ಲಿ ಶಿವಾಲಿಕ್ ಒಂದು ಶ್ರೇಣಿ ಒಂದು, ಆ ಶಿವಾಲಿಕ್ಕಲ್ಲಿ ಈ ಕುಟಜ್ ಅನ್ನೋ ಪೌಧಾನದೇನು ಪ್ಲ್ಯಾಂಟ್, इसे हम देख सकते हैं। शिवालिक में पाया जाता है। यह क्या है? एक पौधा है। लेखक कुटज की तुलना किससे करते हैं? मनुष्य से करते हैं। यहाँ कुटज के बारे में बताना उनका उद्देश्य नहीं, मनुष्य के गुण स्वभाव के बारे में, मनुष्य को कैसे रहना है, क्या पाठ हम सीख सकते हैं कुटज से, ये ಎಲ್ಲ ವಿವರಣೆಗಳನ್ನು ಅವರು यहाँ इस निबंध में बताते हैं। तो किसके साथ तुलना करते हैं? होली की कंपैरिजन किसके साथ करते हैं? मनुष्य से करते हैं। सो कुटज ನಿಮಗೆ ಅರ್ಥ ಆಗಿದೆ। अगला बाजार दर्शन पाठ के रचनाकार कौन है? जैनेन्द्र कुमार। बाजार दर्शन पाठ के रचनाकार जैनेन्द्र कुमार है। ಇದ್ರನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಈ ನೋಟ್ಸನ್ನು PDF ಅನ್ನು ಹಾಕಿರ್ತೀನಿ, ನೀವು ನೋಡ್ಕೋಬಹುದು ಡೌನ್ಲೋಡ್ ಮಾಡಿಕೊಂಡು। ಜೈನೇಂದ್ರ ಕುಮಾರ್। ಲೇಖಕ್ ಕಿಸ್ಕೋ ಪವರ್ कहते हैं? ಪವರ್ ಅಧಿಕ ಶಕ್ತಿ, ನಮ್ಮದು ಏನು ಯಾವುದು? ಪೈಸಾ ಹಿ ಪವರ್ ಹೇ, ಹಣನೇ ಶಕ್ತಿ। ಯಾರ ಹತ್ರ ಹಣ ಇರುತ್ತೆ ಅವರು ಪರ್ಚೇಸ್ ಮಾಡ್ತಾರೆ, ಹಣ ಇಲ್ಲದೆ ಇರೋನು ಪರ್ಚೇಸ್ ಮಾಡೋಕ್ಕೆ ಹೋಗೋದಿಲ್ಲ ಅಲ್ವಾ। जिसके पास पैसा होता है वही खरीदता है, बाजार जाकर खरीदता है। लेखक किसको पवर कहते हैं? पैसे को ही। पैसा, ನೀವು पैसे को ಅನ್ಬೇಕಾದ್ರೆ पैसे को ಅಂತ ಬರೀರಿ, पैसा ಅಂತ ಬರೆದ್ರೆ ಬರೀ पैसा ಬರೀಬಹುದು, को ಸೇರಿಸಿದ್ರೆ पैसे को ಅಂತ ಬರೀಬೇಕಾಗುತ್ತೆ। भगत जी क्या बेचते थे? यहाँ भगत जी का एक उदाहरण देते हैं। ಒಬ್ಬ ವ್ಯಕ್ತಿ, एक व्यक्ति है जो एक चीज़ बेचता रहता है, एक अच्छा आदमी है। व्यापार करते समय वह क्या करता है? सिर्फ 8 आने का चूर्ण बेचता है ना, तो उसके बाद जो बचता है उसे मुफ्त में वहाँ जो बालक होते हैं उनमें बांट देता है। यहाँ भगत जी ಏನು ಮಾಡ್ತಾ ಇದ್ರು ಹಾಗಾದ್ರೆ ಪ್ರತಿದಿನ? ಚೂರ್ಣಗಳಂತ ಎಲ್ಲ ಆಯುರ್ವೇದಿಕದೆಲ್ಲ ಬರುತ್ತಲ್ಲ ಚೂರ್ಣ, वो चूर्ण बेचते थे। ಬಾಜಾರ್ ಜಾತೆ ಸಮಯ ಕ್ಯಾ ಖಾಲಿ नहीं होना चाहिए? ಮಾರ್ಕೆಟ್ ಹೋದ್ರೆ ಎಲ್ಲದನ್ನೂ ತೊಗೋಬೇಕು ಅಂತ ಆಸೆ ಆಗುತ್ತಲ್ಲ, ಏನು ಖಾಲಿ ಇರಬಾರ್ದು, ಆಗ ಯಾವ್ದು ಆಸೆ ಆಗಬಾರ್ದು ಅಂದರೆ ಅಪ್ಕಾ ಮನಸ್ಸು ತುಂಬಿದರೆ ನಿಮಗೆ ಯಾವುದ್ರ ಮೇಲೇನೂ ಅಟ್ರಾಕ್ಷನ್ ಆಗೋದಿಲ್ಲ, ಅದು ಬೇಕು ಇದು ಬೇಕು ಅಂತ ಅನಿಸೋದಿಲ್ಲ। ಇಸಿಲಿಯೇ ಬಾಜಾರ್ ಜಾತೆ ಸಮಯ ಮನ್ ಖಾಲಿ ನಹಿ ಹೋನಾ ಚಾಹಿಯೇ। ಮನ್ ಅಂದರೆ ಮನಸ್ಸು। ಅರ್ಥಶಾಸ್ತ್ರ ಇದೇನಾದರೂ ಸರಿಯಾಗಲಿಲ್ಲ ಅಂದರೆ ಅರ್ಥಶಾಸ್ತ್ರ किस शास्त्र में बदल जाता है? अनीति शास्त्र। अर्थशास्त्र को लेखक ने यहाँ अनीति शास्त्र कहा है। या कह लिया दो, क्योंकि बाजार में लोग क्या करते हैं? अपने पैसे की पावर के कारण, परचेजिंग पावर के कारण वे ज़्यादा खरीदते हैं और इससे बाजार का उद्देश्य ही नाश हो जाता है। इसलिए अर्थशास्त्र अनीति शास्त्र में बदल जाता है। सो नेक्स्ट अगला निबंध है मौत की घाटी में। यह एक प्रवास कथन है।
इसके रचनाकार कौन है? अज्ञेय। अज्ञेय जी, इनका पूरा नाम है सच्चिदानंद हीरानंद वात्स्यायन अज्ञेय। आप सिर्फ अज्ञेय भी लिख सकते हैं, आपको पूरा अंक मिलेगा, 1 अंक मिलेगा। क्षुद्र मानव को कभी कभी किसका समकक्षी हो सकने का सौभाग्य प्राप्त होता है? हम तो क्षुद्र है ना, एक तुच्छ मानव है, भगवान के सामने हम कुछ भी नहीं है, है ना। फिर भी हम कभी कभी भगवान के समकक्ष बन जाते हैं, इक्वल ಆಗಿಬಿಡ್ತೀವಿ। ಯಾವಾಗ? क्योंकि भगवान में और हम में एक शक्ति समान रूप से है, वह है सृजन की शक्ति। ನಾವು क्रिएट ಮಾಡಬಹುದು, वैसी शक्ति हम में भी होने के कारण हम भी देवताओं के समकक्ष हो जाते हैं। ನಾವು ನಾವು ಜನರೇಷನ್ ಹೆಚ್ಚು ಅಂದರೆ ನಾವು ಮಕ್ಕಳನ್ನು ಹುಟ್ಟಿಸೋದ್ರಿಂದ ನಮ್ಮಲ್ಲೂ ಸೃಷ್ಟಿ ಮಾಡುವಂತಹ ಒಂದು ಶಕ್ತಿ ಇರೋದ್ರಿಂದ हम किसके समकक्ष बन जाते हैं? भगवान के, अंदर देवताओं के समकक्ष बन जाते हैं। ऐसा सौभाग्य हमें भगवान से प्राप्त हुआ है, देवताओं से प्राप्त हुआ है। सो ಯಾವುದಕ್ಕೆ आंसर ಇದಕ್ಕೆ ಏನು ಹೇಳಬೇಕು? देवताओं का। लेखक ने कुल्लू और मनाली को क्या कहा है? यहाँ कुल्लू ಮತ್ತು मनाली ಎರಡು प्लेसेस प्रकृति सौंदर्य देखना चाहते हैं तब कुल्लू और मनाली जा सकते हैं। उसे देवताओं का अंचल कहा है। ದೇವತೆಗಳ ಸೆರಗು ಇದ್ದ ಹಾಗೆ, ಒಂದು ಸೀರೆನಲ್ಲಿ ಸೆರಗು ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೋ ಅದೇ ಥರ ಭಾರತದ ಪ್ರಕೃತಿನಲ್ಲಿ देवताओं का अंचल जैसा कौन सा है? कुल्लू और मनाली है, इसीलिए उसे क्या नाम दिया है? देवताओं का अंचल। ಶಿಲಾಲೇಖ ಪರ್ ಕ್ಯಾ ಲಿಖಾ ಥಾ? ಅಲ್ಲಿ ಮನೆಯ ಕಾಟೇಜಲ್ಲಿ ಮೇಲ್ಗಡೆ ಒಂದು ಇದರಲ್ಲಿ ಶಿಲಾಲೇಖಿನ ಬೀಮ್ ಬರುತ್ತಲ್ಲ, ಅಲ್ಲಿ ಏನೋ ಬರೆದಿದ್ರು। ಏನು ಬರೆದಿದ್ರು? 6 स्मरणीय दिन और रातें। आप कहानी पढ़ेंगे तो समझ में आ जाएगा। इसकी वीडियो भी आप मेरे YouTube में देख सकते हैं। 6 ಸ್ಮರಣೀಯ ದಿನ और रातें, 6 ಸ್ಮರಣೀಯ ದಿನಗಳು ಮತ್ತು ರಾತ್ರಿಗಳು ಅಂತ ಅಲ್ಲಿ ಬರೆದಿದ್ರು। आप इसे याद रखिए। ಯಾಕೆ ಹಾಗೆ ಬರೆದಿದ್ರು? आपको वह पाठ का सार सुनने के बाद पता चलेगा। मौत की घाटी में नामकरण का क्या कारण है? या मौत की, ये देवताओं का अंचल इतना अच्छा नाम था ना, तो मौत की घाटी का नाम क्यों लिखा है अग्नि जी ने? क्यों ऐसा नाम दिया? इसके पीछे कारण है, क्योंकि कारण क्या है? रोहतंग की हवा के कारण जब ರೋಹತಂಗ್ ಅಂದರೆ ಒಂದು ಹೈ ಪ್ಲೇಸಿಗೆ ಎತ್ತರವಾದ ಜಾಗಕ್ಕೆ ಹೋಗ್ತಾರೆ, ರೋಹತಂಗ್, ಅಲ್ಲಿ ಹೋದಾಗ ಗಾಳಿ ಜೋರು ಬೀಸ್ತಾ ಇರುತ್ತೆ, इसीलिए वहाँ नाम दिया, उसके लिए नाम दिया है मौत की घाटी में रोहतंग की हवा के। ಅಷ್ಟು ಜೋರು ಗಾಳಿ ಬೀಸೋದ್ರಿಂದ ಅಲ್ಲಿಂದ ಎಸ್ಕೇಪ್ ಆಗಿ ಬರೋದು ತುಂಬ ಕಷ್ಟ ಆಗಿಬಿಡುತ್ತೆ, ಅಂದರೆ ಸತ್ತೇ ಹೋಗ್ಬೋದು, ಅಷ್ಟೊಂದು ಡೇಂಜರ್ ಸ್ಥಿತಿ ಉತ್ಪನ್ನ ಆಗುತ್ತೆ ಅಲ್ಲಿ ಗಾಳಿ ಬೀಸಬೇಕಾದ್ರೆ। इसीलिए नाम दिया है मौत की घाटी में। ಯಾಕಂದರೆ ಇವರು ಆಲ್ಮೋಸ್ಟ್ ಸಾಯೋ ಸ್ಟೇಜಿಗೆ ರೀಚ್ ಆಗಿಬಿಟ್ಟಿದ್ರು, ಯಾರೋ ಒಬ್ಬರು ಡಾಕ್ಟರ್ ಸಿಗ್ತಾರಲ್ಲ, ಸರ್ಜನ್ ಮಿಲ್ತೆ हैं ना, उनकी वजह से ये बच निकले। मातृभूमि, नेक्स्ट वन, मातृभूमि निबंध के लेखक कौन है? वासुदेव शरण अग्रवाल। वासुदेव शरण अग्रवाल मातृभूमि निबंध के लेखक है। ನೋಡಿ ಪಾಠನ ಓದಿ ಎಷ್ಟು ಚೆನ್ನಾಗಿ। अगर पूरे भारत के बारे में अगर आप कुछ जानना चाहते हैं, भारत से प्यार करते हैं, देश प्रेम है अगर आप में, तो इस पाठ को आप ज़रूर पढ़िए। पाठ का नाम है मातृभूमि, लिखने वाले हैं वासुदेव शरण अग्रवाल। वासुदेव शरण अग्रवाल। हमारी मातृभूमि, भारत के रक्षक कौन है? ಅಲ್ಲಿ ಹೇಳ್ತಾರೆ भारत की रक्षा करने के लिए कौन खड़ा है? ಶೈಲರಾಜ ಹಿಮಾಲಯ, ಪರ್ವತಗಳ ರಾಜ ಅಂತ ಹೇಳ್ತೀವಲ್ಲ, ಹಿಮಾಲಯ, ಹಿಮಾಲಯವೇ ನಿಂತಿದೆ ಅಂದರೆ ಭಾರತದ ರಕ್ಷಣೆಯ ಗೋಡೆ ಉತ್ತರದಲ್ಲಿ ಹಿಮಾಲಯ पर्वत ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ। तो रक्षक के रूप में कौन खड़ा है? शैलराज हिमालय खड़ा है। श्रीनगर की स्थापना किसने की थी? यहाँ वे बताते हैं, श्रीनगर का इतिहास बताते समय वे कहते हैं श्रीनगर की स्थापना महाराज अशोक ने की थी। ಅಂದರೆ ಎಷ್ಟು ವರ್ಷಗಳ ಹಿಂದೆ ನೋಡಿ, ಅಷ್ಟು ವರ್ಷಗಳ ಹಿಂದೆ BC ನಲ್ಲಿ श्रीनगर की स्थापना किसने की थी? महाराज अशोक ने, मौर्य डायनास्टी ನಲ್ಲಿ ಬರೋ ರಾಜ। पंजाब प्रदेश में कितनी नदियां बहती है? नाम में भी इसका उत्तर है पांच नदियां। आ बंದ್ರೆ नदी, 5 ನದಿಗಳ ನಾಡು ಯಾವುದು? पंजाब, 5 नदियां बहती है। मातृभूमि पाठ में किन किन स्तूपों का उल्लेख किया है? ಸ್ತೂಪ ಸೆಲ್ಲ ಬರುತ್ತೆ, ಆ ಸ್ತೂಪಗಳು ಯಾವ್ದ್ಯಾವುದು? सांची स्तूप बुद्ध धर्म के संबंधपಟ್ಟ ಹಾಗೆ सांची और बरहुत 2 स्तूपों का उल्लेख यहाँ करते हैं लेखक।
नेक्स्ट वन त्रासदी एक कामना की निबंध के निबंधकार कौन है ಇಲ್ಲಿ ಲಾಸ್ಟ್ ಒನ್ ಇದೆ ತ್ರಾಸದಿ ಕಾಮನಾ ಕಿ इसके निबंधकार कौन है ನರೇಂದ್ರ ಕೊಹ್ಲಿ ವಿರಾಟ್ ಕೊಹ್ಲಿ ಅಂತ ಬರೆದ್ಬಿಟ್ಬೇಡಿ ಆಮೇಲೆ ನರೇಂದ್ರ ಕೊಹ್ಲಿ ಅಲ್ವಾ ನರೇಂದ್ರ ಇದೆ ಅಂತ ಹೇಳಿ ನರೇಂದ್ರ ಮೋದಿ ಅಂತ ಮರಿಬೇಡಿ ಎರಡು ಹೆಸರನ್ನ ಸರಿ ನೆನಪಿಟ್ಕೊಳ್ಳಿ ನರೇಂದ್ರ कोहली इसके लेखक है कॉलेज में सबसे पहले किसका उद्घाटन करने उन्होंने एमपी को बुलाया था ತುಂಬ ತಮಾಷೆ ಇದೆ ಕಾಮಿಡಿ ಇದೆ ಈ ಪಾಠದ ವಿಡಿಯೋನ ಖಂಡಿತವಾಗೂ ನೋಡಿ कॉलेज में उद्घाटन करने के लिए किसको बुलाया था एमपी को बुलाया था क्या उद्घाटन करवाने किसका उद्घाटन करवाने विज्ञान परिषद का उद्घाटन कॉलेज प्रोग्राम ಅಂದ್ರೆ ನಾವು ಯಾರನ್ನಾದ್ರೂ ಗೆಸ್ಟನ್ನು ಕರಿತೀವಲ್ಲ ಇನಾಗ್ರೇಷನ್ಗೆಲ್ಲ तो यहाँ वे ಅಂದ್ರೆ ಅವರು ಅಂದರೆ ಇಲ್ಲಿ लेखक साथ में काम करने वाले सहोद्योगी है वे किसको बुलाते हैं एमपी को बुलाते हैं क्यों बुलाते हैं या के विज्ञान परिषद का उद्घाटन करने विज्ञान परिषद इनाग्रेट ಮಾಡೋದಕ್ಕೆ वे उदास होने का क्या कारण था ಯಾಕೆ ಅವರು ಬೇಸರ ಆದರು उदास क्यों हो गए उनके घर में टेलीफोन का संपर्क नहीं हो पाया था उनके घर में वे टेलीफोन का संपर्क लेना चाहते थे एमपी की सिफारिश की वजह से लेकिन एमपी ने सिफारिश नहीं की तो इनके घर में टेलीफोन का संपर्क नहीं हो पाया इवर एमपी इंद सिफारिश रिकमेंडेशन सिगले ಇಲ್ಲ ಅವರು ಸೈನ್ ಮಾಡಲೇ ಇಲ್ಲ इसलिए इनके घर में टेलीफोन का कनेक्शन नहीं हो पाया एमपी साहब किसको अपना घनिष्ठ मित्र बताते हैं एमपी एक बार आते हैं तुलसीदास की जयंती पर तब वे भाषण करते समय वे कहते हैं निराला जी मेरे घनिष्ठ मित्र है ನನ್ನ ಬೆಸ್ಟ್ ಫ್ರೆಂಡ್ ಯಾರು निराला जी बोलते हैं निराला ಅಂದ್ಕೊಳ್ಳಿ ನಿಮಗೆ ಗೊತ್ತಾಗಿರಬಹುದು सूर्यकांत त्रिपाठी निराला उनका पूरा नाम है सूर्यकांत त्रिपाठी निराला है एक छायावादी कवि है वे एमपी के बच्चों को ट्यूशन पढ़ाकर या पढ़कर नहीं एमपी के बच्चों को क्या होने से वंचित कर रहे थे ಅವರಿಗೆ ಪಾಠ ಮಾಡಿ ಏನು ಆಗೋದ್ರಿಂದ ಅವರು ತಪ್ಪಿಸ್ತಾ ಇದ್ರು ಅವ್ರನ್ನ MP ಬನ್ನೇಸೆ ಅಂದರೆ MP ಆಗೋದ್ರಿಂದ ತಪ್ಪಿಸ್ತಾ ಇದ್ರು ಅಂತ ಒಂದು ವ್ಯಂಗ್ಯ ಮಾಡಿದ್ದಾರೆ ಅಂದರೆ ಈಗಿನ MP ಆಗಿನ ಇವರು ಪಾಠ ಬರೆದಾಗ MP ಒಂಥರ ಇಲ್ಲಿಟ್ರೇಟ್ಸ್ ಅಂದರೆ ಯಾರು ವಿದ್ಯೆ ಬರ್ತಿರಲಿಲ್ಲ ಕಲ್ತಿರಲಿಲ್ಲ ಅವ್ರು ಹೋಗಿ MP ಅಂತ ಒಂದು ರೀತಿ ವ್ಯಂಗ್ಯವನ್ನು ಮಾಡಿದ್ದಾರೆ ಸ್ವಲ್ಪ ಮಟ್ಟಿಗೆ ಇದು ಸತ್ಯನೂ ಆಗಿದೆ MP बनने से उन्हें रोक रहे थे यार ಹೇಳೋದು यहाँ लेखक उसके बारे में वे जो है ना उनके बारे में बताते हैं तो आपको समझ में आया है ना ಸೊ ವಿದ್ಯಾರ್ಥಿಗಳೇ ನೋಡಿ 40 ಕ್ವೆಶ್ಚನ್ಸ್ ಏನಿದೆ ಇದನ್ನು ನೀವು ಸರಿ ಕಲ್ತ್ಕೊಂಡ್ರೆ ಆಲ್ಮೋಸ್ಟ್ 10 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ಬೋದು ಅಂದರೆ 60 ಮಾರ್ಕ್ಸ್ ಪೇಪರ್ ಆಗುತ್ತೆ 60 ಮಾರ್ಕ್ಸ್ ಪೇಪರಲ್ಲಿ ನೀವು 2 ಅವರ್ಸಲ್ಲಿ ಎಕ್ಸಾಮ್ ಬರೀಬೇಕು ಅದರಲ್ಲಿ 10 ಮಾರ್ಕ್ಸ್ ನೀವು ಈಸಿಯಾಗಿ ವಿತಿನ್ 15 ಮಿನಿಟ್ಸಲ್ಲಿ ಸ್ಕೋರ್ ಮಾಡ್ಬೋದು ಸೊ ಇದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿ ಮತ್ತು ವೀಡಿಯೋಸ್ ಏನು ನಾನು ಮಾಡಿದ್ದೀನಲ್ಲ ಆ ಪಾಠದ ವೀಡಿಯೋಗಳನ್ನ ನೀವು ನೋಡ್ಕೊಳ್ಳಿ ಲಾಂಗ್ ಆನ್ಸರ್ಸ್ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಸಂದರ್ಭ ಬರೆಯೋದಕ್ಕೂ ಹೆಲ್ಪ್ ಆಗುತ್ತೆ ಮತ್ತು ಒಂದು ಕ್ವೆಶ್ಚನ್ ಪೇಪರ್ ಪ್ಯಾಟ್ರನ್ ಏನಿದೆಯಲ್ಲ ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡಿ ಅದರದ್ದೊಂದು ವೀಡಿಯೋ ಮಾಡ್ತೀನಿ ಸೊ ನೀವು ಎಕ್ಸಾಮ್ಗೆ ಕ್ಲಿಯರ್ ಆಗಿ ರೆಡಿಯಾಗಿ ಕಾನ್ಫಿಡೆನ್ಸಿಂದ ಹೋಗಿ ಎಕ್ಸಾಮ್ ಬರಿಬೋದು ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ರಿಲೇಟಿವ್ಸ್ಗೆ ಯಾರಿಗಾದ್ರೂ ಹಿಂದಿ ಕಲಿಯೋ ಅಗತ್ಯ ಇದೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಇದನ್ನು ಶೇರ್ ಮಾಡ್ಕೊಳ್ಳಿ ಮತ್ತು ಈಗ ಕಾಲೇಜಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆನೂ ಇದನ್ನು ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು